ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾರ್ಯಕ್ರಮ ಮುಗೀತಲ್ವಾ? ನಾನಿನ್ ಹೊರಡ್ತೇನೆ. ಸರ್ ಒಂದ್ ನಿಮಿಷ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ನಮ್ಮ ಅರ್ಜುನ್ ಸರ್ಗೆ ಸನ್ಮಾನ ಮಾಡೋದು. ಹಾಗಾಗಿ ನೀವೇ ಸೀನಿಯರ್ ಲಾಯರ್ ಆಗಿರೋದ್ರಿಂದ ಆ ಸನ್ಮಾನ ನೀವು ಮಾಡಿದ್ರೇನೆ ಚಂದ. ಇಲ್ಲ, ಇವರು ತುಂಬಾ ದೊಡ್ಡ ಲಾಯರು, ಇವರಿಗೆ ನಾನ್ ಸನ್ಮಾನ ಮಾಡೋದಾ? ಮಾವ, ಯಾವತ್ತೇ ಇದ್ರೂ ನೀವೇ ಸೀನಿಯರ್ ಮೋಸ್ಟ್ ಲಾಯರ್. ನಾನು ನಿಮ್ಮ ಕೈಯಿಂದ ಸನ್ಮಾನ ಮಾಡಿಸ್ಕೊಂಡ್ರೇನೆ ನನಗೂ ಹೆಮ್ಮೆ. ಸರ್ ಒಂದ್ ನಿಮಿಷ ಬಂದೆ. ಥ್ಯಾಂಕ್ ಯು. ಅರ್ಜುನ್ ಸರ್ ಸೂಪರ್. ನಮ್ಮ ಚಂದ್ರಕಾಂತ್ ಸರ್ ಸೀನಿಯರ್ ಅಡ್ವೊಕೇಟ್. ಅದು ಅಲ್ಲದೆ ನೀವೀಗ ಯಾವ ಕೇಸ್ ಗೆದ್ದದಕ್ಕಾಗಿ ಸನ್ಮಾನ ಮಾಡಿಸ್ಕೊಂಡ್ರೋ ಆ ಕೇಸ್ನಲ್ಲಿ ನಿಮ್ಮ ವಿರುದ್ಧ ವಾದ ಮಾಡಿ ಸೋತಂತ ಎದುರಾಳಿ ಲಾಯರ್ ಅವರು. ಅವ್ರ ಕೈಯಿಂದಾನೇ ನೀವು ಸನ್ಮಾನ ಮಾಡಿಸ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಹೆಮ್ಮೆ ವಿಚಾರ. ಇದು ಗ್ರೇಟ್ ಸರ್. ಈ ಸಂತೋಷನ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಒಂದು ನಿಮಿಷ ತಗೊಳ್ಳಿ ಸರ್. ಎಲ್ರಿಗೂ ತುಂಬ ಧನ್ಯವಾದಗಳು. ನನ್ನೆಲ್ಲ ಸಂಭ್ರಮ ಸಂತೋಷನ ನಾನು ಹಂಚ್ಕೊಳ್ಳೋದು ನನ್ನ ಹೆಂಡತಿ ಸೇವಂತಿ ಜೊತೆನೆ. ಇವಳೊಬ್ಳು ಖುಷಿಯಾಗಿದ್ರೆ ಈ ಇಡೀ ಪ್ರಪಂಚನೇ ನಂದಾದ ಹಾಗೆ ನಾನು ಫೀಲ್ ಮಾಡ್ಕೋತೀನಿ. ಈ ಗೆಲುವನ್ನ ನಾನು ನನ್ನ ಹೆಂಡತಿ ಸೇವಂತಿಗೆ ಡೆಡಿಕೇಟ್ ಮಾಡ್ತೀನಿ. ವಾವ್ ಸರ್, ಸೂಪರ್ ಸರ್, ಸೂಪರ್ ಸರ್. ಕೋರ್ಟಲ್ಲಿ ವಾದ ಮಾಡಕ್ ನಿಂತ್ರೆ ಬ್ರೈಟು ಅಂಡ್ ವೈಲೆಂಟು. ಅದೇ ಫ್ಯಾಮಿಲಿ ಮ್ಯಾಟ್ರಿಗೆ ಬಂದ್ರೆ ನೀವೆಷ್ಟು ಸ್ವೀಟು ಅಂತ ಪ್ರೂವ್ ಮಾಡ್ಬಿಟ್ರಿ ಸರ್. ಚಪ್ಪಾಳಿ. ಅನು, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಕಂದ? ಯಾಕೆ ಕಳ್ತಿದ್ಯಾ ನೀನು? ಯಾಕನು
ಏನಾಯ್ತೆ? ಇನ್ನೇನಾಗ್ಬೇಕು ಚಿಕ್ಕಿ? ನಡೆದಿದ್ದೆಲ್ಲ ಕಣ್ ತುಂಬ ನೋಡಿ ಇಂಥ ಪ್ರಶ್ನೆ ಕೇಳೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬರುತ್ತಜ್ಜಿ? ಅಲ್ಲ ಅನು, ಅಂಥದ್ದೇನಾಯ್ತೀಗ? ನಾವಾಗ್ಲೇ ಚರ್ಚೆ ಮಾಡ್ದಂಗೆ ಅಮ್ಮನ್ಗೆ ಯಾವ ಅವಮಾನನೂ ಆಗ್ಲಿಲ್ವಲ್ಲ ಅನು? ಹೌದು ಅನು, ನನ್ನ ಮೇಲೆ ಆ ಸೇವಂತಿಗೆ ತುಂಬಾ ಭಯ ಇದೆ. ಅದಕ್ಕೆ ಅವಳು ನನಗೆ ನ್ಯಾಯದೇವತೆ ಗೆಟಪ್ ಹಾಕಿ ಗೌರವದಿಂದ ನಡೆಸ್ಕೊಂಡಿದ್ದು ಅಲ್ವಾ ಯಶೋದ? ಹಾ ಹೌದಮ್ಮ. ಒಳಗಡೆ ಸೇವಂತಿಗೆ ನಿನ್ ಮೇಲೆ ಬೆಟ್ಟದಷ್ಟು ಕೋಪ ಇರ್ಬೋದು, ಆದ್ರೆ ಅದನ್ನ ಸಭೆಲಿ ಪ್ರದರ್ಶನ ಮಾಡಿ ಅವಳು ನಿನ್ಗೆ ಅವಮಾನ ಮಾಡೋ ಧೈರ್ಯನೂ ಮಾಡ್ಲಿಲ್ಲ, ಪ್ರಯತ್ನನೂ ಮಾಡ್ಲಿಲ್ಲ. ಆ ಭಯ ಅವಳೊಳಗಡೆ ಇರೋವರೆಗೂ ನಮಗ್ ಸೋಲಿಲ್ಲ ಅನು. ಚಿಕ್ಕಿ ಸಾಕ್ ಸುಮ್ನಿರಿ. ಯಾಕನು, ಯಾಕೆ ಅಳ್ತಿದ್ಯಾ? ಅಳ್ದೆ ಇನ್ನೇನ್ ಮಾಡ್ಲಿ ಅಜ್ಜಿ ನಾನು? ನಾವ್ ಅನ್ಕೊಂಡ ಹಾಗೆ ಸಭೆಯಲ್ಲಿ ನಿಮಗ್ ಯಾವ ಅವಮಾನನೂ ಆಗ್ಲಿಲ್ಲ ಅನ್ನೋದು ನಿಜಾನೇ. ಆದ್ರೆ ಆ ಸೇವಂತಿ ನಿಮಗ್ ಅವಮಾನ ಮಾಡೋದ್ರ ಬದಲು ನಿಮ್ಗೆ ನ್ಯಾಯ ದೇವತೆ ಗೆಟಪ್ ಹಾಕಿ ಎಲ್ರ ಮುಂದೆ ನಿಮ್ಮನ್ನ ಹೊಗಳಿ ಮೇಲ್ ಕೂರಿಸ್ಬಿಟ್ಲು. ಅದಕ್ಕೆ ಆ ಖುಷಿಲಿ ನೀವಿಬ್ರು ಕುರುಡ್ರಾಗ್ಬಿಟ್ಟಿದೀರಾ. ಏನ್ ಹೇಳ್ತಾ ಇದ್ಯಾ ಅನು ನೀನು? ನನ್ಗೊಂದು ಅರ್ಥ ಆಗ್ತಿಲ್ಲ. ನಾವು ಕುರುಡ್ರಾಗಿದೀವ? ಹೌದು, ಮತ್ತೆ ಕುರುಡ್ರಾಗಿರೋದಕ್ಕೇನೆ ನಿಮ್ ಕಣ್ಗಳಿಗೆ ನನಗಾಗಿರೋ ಅವಮಾನ ಕಾಣಿಸ್ತಾ ಇಲ್ಲ. ಏನೇ? ಅಲ್ಲಾನು, ನಿನಗ ಅವಮಾನ ಆಯ್ತಾ? ಹೇಗಂದ? ಏನಜ್ಜಿ ಹೀಗ್ ಹೇಳ್ತಿದ್ದೀರಾ? ನಿಮಗ್ ನಾನು ಗೆಟಪ್ ಅಲ್ಲಿ ಹೇಗ್ ಕಾಣಿಸ್ತಿದ್ದೆ ಹೇಳಿ? ಅನು, ಅಯ್ಯೋ. ನೀನ್ ಆ ಗೆಟಬಲ್ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ದೆ ಕಣೆ. ಅದಕ್ಕೆ ಅಮ್ಮ ನಿನಗ್ ದೃಷ್ಟಿ ತೆಗ್ದಿದ್ದು. ಸರಿ ಬಿಡಿ ಚಿಕ್ಕಿ, ನಿಮಗ್ ನಾನು ಗೆಟಪ್ ಅಲ್ಲಿ ಸುಂದರವಾಗಿ ಕಾಣಿಸ್ತಿದ್ದೆ, ಅದು ಮಾತ್ರ ನಿಮಗ್ ತಿಳಿದಿರೋದು. ಆದ್ರೆ ಆ ಗೆಟಪ್ ಹಿಂದಿರೋ ಮರ್ಮ, ಕೆಟ್ಟ ಉದ್ದೇಶ, ಪಿತೂರಿ ಇದ್ಯಾವ್ದು ನಿಮಗ್ ಅರ್ಥ ಆಗಿಲ್ಲ ಅಂತ ಆಯ್ತು. ಕಂದ, ಅಳಬೇಡ ನೀನು. ನೀನ್ ನಿಜವಾಗ್ಲೂ ಇಷ್ಟೊಂದು ನೊಂದ್ಕೊಂಡಿದ್ಯಾ ಅಂತ ನಮ್ಗೆ ಅರ್ಥನೇ ಆಗಿರ್ಲಿಲ್ಲ. ಹೌದು ಅನು, ನನಗೂ ಅರ್ಥ ಆಗ್ಲಿಲ್ಲ. ನೀನ್ ಅದೇನೋ ಮರ್ಮ, ಕೆಟ್ಟುದ್ದೇಶ, ಪಿತೂರಿ ಅಂತೆಲ್ಲ ಹೇಳಿದ್ಯಲ್ಲ, ಅದೆಲ್ಲ ಏನು ಅಂತ ಸ್ವಲ್ಪ ವಿವರಿಸಿ ಹೇಳು. ಹೌದು ಅನು, ಅದೇನು ಅಂತ ಹೇಳು ಪುಟ್ಟ. ಅಜ್ಜಿ, ನನ್ ಗೆಟಪ್ ಹೆಸರೇನ್ ಹೇಳಿ? ರಾವಣಾಸುರ. ಹೌದು, ರಾವಣ. ಅಸುರ ಅಂದ್ರೇನು? ನಾನು ರಾಕ್ಷಸಿ ಅಂತ ತಾನೆ? ರಾಕ್ಷಸಿ ಮಾತ್ರ ಅಲ್ವಂತೆ, ನಾನ್ ನಿಮ್ ಕುಟುಂಬದ ಕತ್ಲೆ ಅಂತೆ. ಅರ್ಜುನ್ ಮಾವ ಸ್ಟೇಜ್ ಮೇಲೆ ಏನ್ ಹೇಳಿದ್ ಹೇಳಿ? ಕತ್ಲೆ ಇದ್ರೇನೆ ಬೆಳಕಿಗೆ ಬೆಲೆ ಸಿಗೋದು ಅಂತ ತಾನೆ? ಅಂದ್ರೆ ಅದ್ರ ಅರ್ಥ ಏನು ಅಜ್ಜಿ? ನಾನ್ ಕತ್ಲು, ಆ ಸೇವಂತಿ ಬೆಳಕು ಅಂತ ತಾನೆ? ಹೇಳಿ ಅಜ್ಜಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಆಮೇಲೆ ಇನ್ನೇನವ್ರು ಹೇಳಿದ್ದು? ನಾನು ವಿಲನ್ ಅಂತೆ. ವಿಲನ್ ಇದ್ರೇನೆ ಹೀರೋಗೆ ಬೆಲೆ ಸಿಗೋದಂತೆ. ಅಲ್ಲ ಅಜ್ಜಿ, ತುಂಬಿದ ಸಭೆಯಲ್ಲಿ ಎಲ್ರ ಮುಂದೆ ನನಗೆ ರಾಕ್ಷಸಿ ಗೆಟಪ್ ಹಾಕಿ ನನ್ನನ್ನ ನಿಮ್ ಕುಟುಂಬದ ವಿಲನ್ ಅಂತ ಅನೌನ್ಸ್ ಮಾಡಿ ಅವಮಾನ ಮಾಡ್ಬಿಟ್ರಲ್ಲ, ಇದ್ಯಾವುದು ನಿಮ್ ಗಮನಕ್ಕೆ ಬರಲೇ ಇಲ್ವಾ ಅಜ್ಜಿ? ಹೇಳಿ ಅಜ್ಜಿ. ಅಯ್ಯೋ ಕಂದ, ಇದು ಒಳ್ಳಮರ್ಮ ಏನು ಅಂತ ಅರ್ಥ ಮಾಡ್ಕೊಂಡಲೇ ನಾನ್ ಪೆದ್ದೆ ಆಗ್ಬಿಟ್ಟೆ. ಹೌದು ಅನು, ನನಗೂ ಇದು ಸರಿಯಾಗಿ ಅರ್ಥ ಆಗ್ಲಿಲ್ಲ ನೋಡು. ಅಜ್ಜಿ, ಇದೆಲ್ಲ ಆ ಸೇವಂತಿದೆ ಸಂಚು. ಅವಳೇ ನನಗೆ ಗೆಟಪ್ನ ಹಾಕ್ಸಿ ಎಲ್ರ ಮುಂದೆ ನನ್ನನ್ನ ವಿಲನ್ ಅಂತ ಪ್ರೆಸೆಂಟ್ ಮಾಡೋ ಪ್ಲಾನ್ ಮಾಡಿದಾಳೆ. ಅದನ್ನ ಅರ್ಜುನ್ ಮಾವನ್ಗೆ ಹೇಳಿರ್ತಾಳೆ. ಹೋಗ್ಲಿ ಬಿಡು ಕಂದ, ಸಮಾಧಾನ ಮಾಡ್ಕೋ. ಇದೆಲ್ಲ ಇಷ್ಟಕ್ಕೆ ಮುಗ್ದೋಗುತ್ತಾ ಹೇಳು?
ಅವಳು ಮನೆಗ್ ಬರ್ಲಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ ಯಾವ್ದಾದ್ರು ವಿಚಾರದಲ್ಲಿ ಅವಳು ನಮ್ ಕೈಗೆ ಸಿಗ್ತಾಳಲ್ಲ, ಅವಾಗ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಏನು? ಹೌದು ಅನು, ಅವಳಿಗೆ ಮುಂದೆ ಇದೆ ಮಾರಿ ಹಬ್ಬ. ನೋಡು, ಈಗ ನೀನ್ ಸಮಾಧಾನ ಮಾಡ್ಕೋ. ನೀವೇ ಹೇಳಿ ಅಜ್ಜಿ, ನಿಮ್ ಕುಟುಂಬಕ್ಕೆ ನಾನ್ ಕತ್ಲಾ? ಅಯ್ಯೋ ಕಂದ, ನಿನ್ನ ಯಾರ್ ಕತ್ಲು ಅಂದಿದ್ದು? ನಿಜವಾದ ಕತ್ಲು ಆ ಸೇವಂತಿ. ನೀನು ನಮ್ ಕುಟುಂಬನ ಬೆಳಗೋ ನಂದಾದೀಪ. ನೀನು ಅಳಬಾರ್ದು. ಏನು? ಅಪ್ಪ, ಓ ಅನು, ನಿನಗೋಸ್ಕರ ಕಾಯ್ತಾ ಇದ್ನಮ್ಮ. ನಾನು ಇನ್ನು ಹೊರಡ್ತೀನಿ, ಆಯ್ತಾ? ಅತ್ತೆ, ನನಗೆ ನಾಳೆ ಡೆಲ್ಲಿ ಕೇಸ್ ಇದೆ. ಈಗ್ಲೇ ನಾನು ಹೊರಡ್ಬೇಕು. ನೀವೆಲ್ಲ ಊಟ ಮಾಡ್ಕೊಂಡು ಹೋಗಿ, ನಾನು ಹೊರಡ್ತೀನಿ. ಯಶೋದಾ, ಬರ್ತೀನಮ್ಮ. ಬರ್ತೀನಿ ಕಲ್ಪನಾ. ನೀವು ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲಮ್ಮ, ನಾನು ಈಗ್ಲೇ ಹೊರಡ್ಬೇಕು. ಹೌದಾ? ಸರಿ ಅಣ್ಣ. ಬರ್ತೀನಿ. ಹಾ. ಒಂದ್ ನಿಮಿಷ ಬಂದೆ. ಬ್ರೋ, ಸರ್ ಒಂದ್ ನಿಮಿಷ ಮೈಕ್ ಕೊಡಿ. ತಗೊಳ್ಳಿ ಸರ್. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಹಾರೈಸಿದ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನನ್ನ ಕುಟುಂಬದ ಸದಸ್ಯರೊಬ್ಬರಿಗೆ ಗಿಫ್ಟ್ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ನಡೆಯೋದಕ್ಕೆ ಅವರೇ ಕಾರಣ. ಅವ್ರು ಯಾರು ಗೊತ್ತಾ? ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಅನು. ಅನು, ಪ್ಲೀಸ್ ಸ್ಟೇಜ್ ಮೇಲೆ ಬಾ. ಅನು, ಹೋಗು. ಅನು, ಹೋಗು. ಅನು, ನಿನ್ನೆ ಕರೀತಾ ಇರೋದು. ಸ್ಟೇಜ್ ಮೇಲೆ ಬಾ. ಯಾಕೆ ಹಾಗೆ ನೋಡ್ತಿದ್ಯಾನು? ನಿನಗೊಂದು ಸರ್ಪ್ರೈಸ್ ಇದೆ. ವೆಯ್ಟ್ ಅಂಡ್ ಸಿ. ಅರ್ಜುನ ಏನೋ ಪ್ಲಾನ್ ಮಾಡಿದಾನೆ, ಅದಕ್ಕೆ ಅವಳನ್ನ ಸ್ಟೇಜ್ ಮೇಲೆ ಕರ್ತಿದ್ದಾನೆ.
ಅನು, ಈ ಗಿಫ್ಟು ನಿನಗೆ. ಅನು, ತಗೋ. ಹ್ಮ್ ಹ್ಮ್ ಅನು, ಯಾಕಷ್ಟೊಂದು ಅರ್ಜೆಂಟು? ಈ ಗಿಫ್ಟ್ನ ಇಲ್ಲೇ ಓಪನ್ ಮಾಡಿ ಎಲ್ರಿಗೂ ತೋರಿಸು. ಮಾವ, ನಾನೇ ಗಿಫ್ಟ್ನ ಮನೆಗೆ ಹೋಗಿನೇ ಓಪನ್ ಮಾಡಿ ತೋರಿಸ್ತೀನಿ. ಈಗ ಬೇಡ ಮಾವ. ಅದೆಲ್ಲ ಆಗಲ್ಲ, ನೀನ್ ಈಗಲೇ ಓಪನ್ ಮಾಡಿ ಎಲ್ರಿಗೂ ತೋರಿಸ್ಬೇಕು. ಏನೇ, ನೀನು ನನ್ನನ್ನು ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಲ್ಲ? ಈಗ ನೀನಾಗಿ ಇದನ್ನು ಓಪನ್ ಮಾಡು, ಎಲ್ರೂ ಕಾಯ್ತಾ ಇದ್ದಾರೆ. ಓಪನ್ ಮಾಡು ಮಾವ. ಮಾಡು. ಮಾಡು ಅನು. ಓಪನ್ ಮಾಡು ಅನು.
ನೀನು ಬಾಂಬ್ ಫಿಕ್ಸ್ ಮಾಡಿದ್ದನ್ನ ನಾನು ನೋಡಿದೆ.